ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನು ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಸ್ಫೋಟಾಗ್ನಿ ಕಣ್ಣೀರು. ಜಿಲ್ಲೆಯ ಆಲೂರು ಪಟ್ಟಣದಲ್ಲಿ ಸಂಭವಿಸಿರೋ ನಿಗೂಢ ಸ್ಫೋಟ ಪ್ರಕರಣ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಇದುವರೆಗೆ ಸ್ಫೋಟಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ತನಿಖೆ ಕೂಡ ನಡೆಸಿದ್ದಾರೆ. ಆರಂಭದಲ್ಲಿ ಸಿಲಿಂಡರ್ ಸ್ಫೋಟಕ ಸೋರಿಕೆಯಾಗಿ ಸ್ಫೋಟ ಸಂಭವಿಸಿದೆ ಅಂತ ಭಾವಿಸಿದ್ರು. ಆದರೆ ಸ್ಥಳೀಯರು ಸ್ಫೋಟಕ್ಕೆ ಸಿಲಿಂಡರ್ ಕಾರಣವಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಆಲೂರಿನ ಸ್ಫೋಟಕ್ಕೆ ಕಾರಣವೇನು ಅಂತ ನೋಡೋಣ ಬನ್ನಿ. ಸೆಪ್ಟೆಂಬರ್ 29, 2025 ಸೋಮವಾರ, ಸಮಯ 8 ಗಂಟೆ. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದ ಜನ ಇನ್ನೇನು ಊಟ ಮಾಡಿ ನೆಲಕ್ಕೆ ತಲೆ ಕೊಡೋಣ ಅನ್ನೋ ಧಾವಂತದಲ್ಲಿದ್ರು. ಕೆಲವರು ತಮ್ಮೆಲ್ಲ ಕೆಲಸಗಳನ್ನು ಮುಗಿಸಿ ಮನೆಗಳಿಗೆ ವಾಪಸ್ಸಾಗೋ ಚಿಂತನೆಯಲ್ಲಿದ್ರು. ಈ ವೇಳೆ ಇಡೀ ಆಲೂರೇ ಬೆಚ್ಚಿ ಬೀಳುವಂತ ಶಬ್ದ ಕೇಳಿ ಬಂದಿತ್ತು. ಇದಕ್ಕೆ ಕಾರಣ ಹಳೆ ಆಲೂರಿನ ಒಂಟಿ ಮನೆಯಲ್ಲಿ ಸಂಭವಿಸಿದ್ದ ಸ್ಫೋಟ. ಮನೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ. ಮನೆಗೆ ಅಳವಡಿಸಿದ್ದ ತಗಡಿನ ಶೀಟ್ಗಳು ಸುಮಾರು 30 ಅಡಿ ದೂರದವರೆಗೆ ಹಾರಿ ಬಿದ್ದಿವೆ. ದಿನಾಂಕ 29/9/2025 ಅವತ್ತು ಮೋಹನ್ ಕುಮಾರ್, ಆಲೂರು ತಾಲೂಕು ಸೇರಿದ ಮೋಹನ್ ಕುಮಾರ್ ಮನೆಯಲ್ಲಿ ಒಂದು ಸ್ಫೋಟವನ್ನು ಆಗಿರ್ತದೆ. ಅವ್ರ ಮನೆಯಲ್ಲಿ ಮೋಹನ್ ಕುಮಾರ್ ಅವರು, ಅವ್ರ ಮಗನಾದ ಸುದರ್ಶನ್, ಸೊಸೆಯಾದ ಕಾವ್ಯ ಮತ್ತು ಮೊಮ್ಮಕ್ಕಳು ಪ್ರೀತಮ್, ಗೌತಮ್ ಮತ್ತೆ ಇನ್ನೊಬ್ರು ಚಿಕ್ಕ ಮಗುನು ಇರ್ತದೆ. ಈ ಮನೆಯಲ್ಲಿ ಅವ್ರು ವಾಸ ಮಾಡ್ಕೊಂಡು ಬಂದಿರ್ತಾರೆ. ಸುಮಾರು ರಾತ್ರಿ 8:30 ಇಂದ 9:00 ಟೈಮಲ್ಲಿ ಅವ್ರ ಮನೆಯಲ್ಲಿ ಯಾವಾಗ ಮೋಹನ್ ಕುಮಾರ್ ಅವ್ರ ಮೊಮ್ಮಕ್ಕಳೆಲ್ಲ ಕೂತ್ಕೊಂಡು ಹಾಲ್ ಕೂತ ಸಮಯದಲ್ಲಿ ಒಂದು ಬ್ಲಾಸ್ಟ್ ಸೌಂಡ್ ಒಂದು ಕೇಳುತ್ತೆ. ಇದು ಸ್ಫೋಟ ಏನಿಂದ ಆಗಿದೆ ಅಂತ ನಮ್ಗೆ ಇನ್ನು ನಾವು ಇನ್ನು ತನಿಖೆಯನ್ನು ಮುಂದುವರಿಸ್ತಾ ಇದ್ವಿ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಫಾರೆನ್ಸಿಕ್ಸ್ ಟೀಮ್, ಏನು ರೀಜನಲ್ ಫಾರೆನ್ಸಿಕ್ಸ್ ಟೀಮ್ ಅಂತ ಹೇಳ್ತೀವಿ, ಅವ್ರು ಈಗಾಗಲೇ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬ್ಲಾಸ್ಟ್ ಆಗಿರುವ ಸ್ಥಳದಲ್ಲಿ ಇರುವ ಏನಾದ್ರು ಮೆಟಲ್ ಐಟಮ್ಸ್ ಮತ್ತೆ ಇರುವ ಅದರ್ ಕಾರ್ಪೆಂಟ್ರಿ ಐಟಮ್ಸ್ ಮತ್ತು ಕೆಮಿಕಲ್ಸ್ ಏನಿದೆಯೋ ಅದೆಲ್ಲ ಅವ್ರು ಸಂಗ್ರಹಿಸ್ತಾ ಇದ್ದಾರೆ. ಸೊ ದಟ್ ವಾಟ್ ದ ರೀಸನ್ ಫಾರ್ ದ ಬ್ಲಾಸ್ಟ್ ಅಂತ ತಿಳ್ಕೊಳ್ಳೋಕೆ ಅವ್ರನ್ನು ಸಹ ಎಲ್ಲ ಮೆಟೀರಿಯಲ್ಸ್ ಸಹ ಸಂಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇನ್ನೂ ನಮ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಬರಲಿ ಅಂತ ಕಾರಣಕ್ಕೋಸ್ಕರ ಸ್ವಲ್ಪ ದೊಡ್ಡ ಮಟ್ಟಿಗೆ ಆಗಿರಬಹುದು ಅಂತ, ಅದು ಕಾಂಪೌಂಡ್ ವಾಲ್ ಬಿದ್ದಿದೆ ಅಂತ ಕಾರಣಕ್ಕೋಸ್ಕರ ತನಿಖೆಯನ್ನು ಮುಂದುವರ್ಸಕ್ಕೆ ನಾವು ಸ್ಪೆಷಲ್ ಟೀಮ್ ಬೆಂಗಳೂರಿನಿಂದ ಕರೆಸ್ತೀವಿ. ಅವರು ಬಂದಿದ್ದಾರೆ. ಅವರು ಸಹ ದ ರೀಸನ್ ಆಫ್ ದ ಬ್ಲಾಸ್ಟ್ and they are also doing the investigation of the scene of crime. What are the items that could have led to the scene of crime anta or the blast? ಈ ಸಂಬಂಧಪಟ್ಟಂಗೆ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಮತ್ತೆ MLC ಪ್ರಕಾರ ಸಿಲಿಂಡರ್ ಬ್ಲಾಸ್ಟ್ ಅಂತ ಅವ್ರು ಕೊಟ್ಟಿದ್ದಾರೆ. ಅದನ್ನು ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಆಲೂರಿನಲ್ಲಿ ಹಾಲು ಡೈರಿಗೆ ಬಂದಿದ್ದ ಸ್ಥಳೀಯ ನರಸಪ್ಪ ಅನ್ನೋರು ಘಟನೆಯ ಬಗ್ಗೆ ವಿವರಣೆ ನೀಡಿದ್ದಾರೆ. ಆರಂಭದಲ್ಲಿ ಇದು ಪಟಾಕಿ ಸ್ಫೋಟ ಅಂತ ತಿಳಿದುಕೊಂಡಿದ್ದರಂತೆ. ಆದರೆ 5 ರಿಂದ 10 ನಿಮಿಷಗಳ ಅವಧಿಯಲ್ಲಿ 2 ಆಂಬ್ಯುಲೆನ್ಸ್ಗಳು ಬಂದ ಬಳಿಕ ಘಟನೆಯ ತೀವ್ರತೆ ಅರಿವಾಗಿದೆ. 2 ಆಂಬ್ಯುಲೆನ್ಸ್ಗಳು ಬಂದ ಬಳಿಕ ಅವರು ಮನೆಯ ಬಳಿಗೆ ಆಗಮಿಸಿದ್ದಾರೆ. ಮನೆ ಬಳಿಗೆ ಆಗಮಿಸಿದಾಗ ಗಾಯಗೊಂಡಿದ್ದವರ ಯಾತನೆ ಮತ್ತು ರೋದನೆಯನ್ನ ಕಂಡ ನರಸಪ್ಪ, ನಮ್ಮ ಶತ್ರುಗಳಿಗೂ ಈ ರೀತಿ ಪರಿಸ್ಥಿತಿ ಬರುವುದು ಬೇಡ ಅಂತ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ರಾತ್ರಿ ಇಲ್ಲಿ ನಮ್ದು ರೈತರು ಸಂಪರ್ಕ ಇರ್ತೀವಿ, ನಾವು ಹಾಲು ಕೊಡಕ್ಕೆ ರೋಡಲ್ಲಿ ಬರ್ತೀವಿ. ಸುಮಾರು 8 ಗಂಟೆಯಲ್ಲಿ ಅಲ್ಲಿ ನಾವು ತರಕಾರಿ ಮಾರ್ಕೆಟ್ ಹತ್ರ ನಿಂತ್ವಿ. ಅಲ್ಲಿ ನಿಂತಂತ ಸಂದರ್ಭದಲ್ಲಿ ಈ ಆಯುಧ ಪೂಜೆಯಲ್ಲಿ ಲಾಲ್ಯಾಲೂರು ಅಂತ ಇಲ್ಲಿ ಸ್ಥಳೀಯ ಪಕ್ಕ ಅಲ್ಲಿ ಹೆಚ್ಚು ಕಡಿಮೆ ದೇವರು ಅನ್ಸೋದೆಲ್ಲ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ನಾವು ಒಂದು ಸೌಂಡ್, ಏನೋ ಒಂದು ಬೃಹತ್ ಆಕಾರದಂತ ಒಂದು ಸೌಂಡ್ ಬಂತು. ಏನು ಅಂತ ಎಲ್ಲ ಪಟಾಕಿ ಇರಬೇಕು ಅಂತ ತಿಳ್ಕೊಂಡ್ವಿ. ವಿತಿನ್ 5-10 ನಿಮಿಷದೊಳಗೆ ಆಂಬುಲೆನ್ಸ್ 2 ಬಂದ್ವಿ. 2 ಬಂದು ಏನಿದು ಅಂತ ಹೋಗಿ ನಾವು ಖುದ್ದಾಗಿ ನಾವು ಕಣ್ಣಾರೆ ನೋಡಿದ್ದು. ನಿಜವಾಗ್ಲೂ ನಮ್ಮ ಶತ್ರುಗಳಿಗೂ ಅಂತ ಇದು ನೋವು ಆಗ್ಬಾರ್ದು ನನ್ನ ಅನಿಸಿಕೆ. ಅವ್ರ ರೋದನೆ, ಅವರು ಆದ್ರೆ ಒಂದು ಚಿಕ್ಕ ಪಾಪು, ಒಂದು ಸುಮಾರು 12-10 ವರ್ಷದ ಹುಡುಗ. ಆ ಹುಡುಗ ಕೇಳದು ಏನಪ್ಪ ಆಯ್ತು ಅಂತ. ಹುಡುಗ ಪಾಪ ಅಳ್ತಾ ಇತ್ತು. ಆಮೇಲೆ ಹಿಂಗ ಆಯ್ತು ಅಂದ. ಹಾಸನದ
ನಗರದ ಆಲೂರು ಪಟ್ಟಣದಲ್ಲಿ ಸಂಭವಿಸಿದ ಸ್ಫೋಟದ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ, ಸ್ಫೋಟದ ತೀವ್ರತೆ ಎಷ್ಟಿದೆ, ಸ್ಫೋಟದಿಂದ ಎಷ್ಟೆಲ್ಲ ಹಾನಿಯಾಗಿದೆ ಅಂತ ನಮ್ಮ ಪ್ರತಿನಿಧಿ ಚೇತನ್ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದಲ್ಲಿ ಇರ್ತಕ್ಕಂಥ ಮನೆಯೊಂದರಲ್ಲಿ ಈಗಾಗಲೇ ಜಿಲೆಟಿನ್ ಸ್ಫೋಟ ಆಗಿರೋ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು, ಜೊತೆಗೆ ಸಿಡಿಮದ್ದುಗಳನ್ನ ಮನೆಯಲ್ಲಿ ತಯಾರು ಮಾಡ್ತಿದ್ರು ಅನ್ನೋ ಸ್ಥಳೀಯರ ಮಾತು ಕೇಳಿ ಬರ್ತಿರ್ತಕ್ಕಂಥದ್ದು. ಈಗಾಗಲೇ ಆಲೂರು ಪಟ್ಟಣದಲ್ಲಿ ಇರ್ತಕ್ಕಂಥ ಈ ಮನೆಯೊಂದರಲ್ಲಿ ಈಗಾಗಲೇ ಸಿಡಿಮದ್ದು ಸ್ಫೋಟವಾಗಿರ್ತಕ್ಕಂಥದ್ದು. ಅದು ಎಷ್ಟು ಭಯಾನಕವಾಗಿ, ಎಷ್ಟು ತೀವ್ರವಾಗಿ, ಎಷ್ಟು ಗಂಭೀರತೆಯಿಂದ ಈ ಸ್ಫೋಟ ಆಗಿದೆ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಯಾವ ರೀತಿಯಲ್ಲಿ ಸ್ಫೋಟ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಶೀಟ್ಗಳು ಅಂದ್ರೆ ಮೇಲ್ಛಾವಣಿಗಳು ಹಾರು ಹೋಗಿರ್ತಕ್ಕಂಥದ್ದು. ಈಗಾಗಲೇ 2-3 ಕಿಲೋಮೀಟರ್ನಷ್ಟು ಶಬ್ದ ಕೂಡ ಬಂದಿರತಕ್ಕಂಥದ್ದು. ಕಾಂಪೌಂಡ್ ಕೂಡ ಕುಸಿದಿರ್ತಕ್ಕಂಥದ್ದು. ಈಗಾಗಲೇ ಮನೆಯಲ್ಲಿ ಇದ್ದಂತ ದಂಪತಿಗಳೇನಿದ್ದಾರೆ ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು ನೀವು ಗಮನಿಸಬಹುದು. ಮನೆ ಪಕ್ಕದಲ್ಲಿರ್ತಕ್ಕಂಥ ಮರದ ಮೇಲೆ ಏರಿ ಆ ಶೀಟ್ ಅಲ್ಲಿರ್ತಕ್ಕಂಥದ್ದು, ಅಂದ್ರೆ ಅಷ್ಟು ತೀವ್ರವಾಗಿ ಸ್ಫೋಟವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಮನೆಯ ಶೀಟ್ ಏನ್ ಹಾಕಿರ್ತಾರೆ ಆ ಶೀಟ್ ಆ ತೀವ್ರವಾದ ಸ್ಫೋಟದ ಹಿನ್ನೆಲೆಯಲ್ಲಿ ಮೇಲ್ಛಾವಣಿ ಕಿತ್ತು ಮರದ ಮೇಲೆ ಕೂತಿರ್ತಕ್ಕಂಥದ್ದು. ಜೊತೆಗೆ ಒಂದಷ್ಟು ಸುತ್ತಮುತ್ತ ಒಂದಷ್ಟು ಶೀಟ್ಗಳು ಕೂಡ ಚಲ್ಲಾಪಿಲ್ಲಿ ಆಗಿರ್ತಕ್ಕಂಥದ್ದು. ಕಾಂಪೌಂಡ್ ಕುಸಿದಿರ್ತಕ್ಕಂಥದ್ದು. ಮನೆಯಲ್ಲಿನ ವಸ್ತುಗಳೇನಿದೆ ಅವು ಕೂಡ ಎಲ್ಲ ಸಿಡ್ದಿರ್ತಕ್ಕಂಥದ್ದು. ಈಗಾಗಲೇ ಒಂದು ಮಗು ಮತ್ತೆ ಇಬ್ಬರು ದಂಪತಿಗಳು ಮನೆಯಲ್ಲಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಈಗಾಗಲೇ ಇಬ್ರು ದಂಪತಿಗಳು ಸಾವು ನೋವಿನ ಮಧ್ಯೆ ಹೋರಾಟವನ್ನ ಮಾಡ್ತಿದ್ರೆ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ ಅನ್ನೋ ಮಾತು ಕೇಳಿ ಬರ್ತಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ, ಒಂದಷ್ಟು ಮಹಜರು ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಸ್ಥಳೀಯರು ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅಂದ್ರೆ ಸಿಡಿಮದ್ದು ಸ್ಫೋಟವನ್ನ ಈ ಮನೆಯಲ್ಲಿ ಯಾಕೆ ತಯಾರು ಮಾಡ್ತಿದ್ರು, ಇವರಿಗೆ ಲೈಸೆನ್ಸ್ ಇತ್ತಾ ಅಥವಾ ಅಕ್ರಮವಾಗಿ ತಯಾರು ಮಾಡ್ತಿದ್ರ, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಮನೆ ಮತ್ತೆ ಅಂಗಡಿಗಳೇನಿದೆ ಅವು ಕೂಡ ಬಿರುಕು ಪುಟ್ಕೊಂಡಿರೋ ಹಿನ್ನೆಲೆಯಲ್ಲಿ ಸ್ಥಳೀಯರೇನಿದ್ದಾರೆ ಅವರು ಒಂದಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಈ ತನಿಖೆಯನ್ನ ಮಾಡಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದನ್ನ ಅವರು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಚೇತನ್ ಚಂದ್ರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಹಾಸನ. ಇಷ್ಟಕ್ಕೂ ಆಲೂರಿನಲ್ಲಿ ಸಂಭವಿಸಿರೋ ಸ್ಫೋಟಕ್ಕೆ ಕಾರಣವೇನು, ಸ್ಫೋಟದಲ್ಲಿ ಗಾಯಗೊಂಡಿದ್ದವರ ಪರಿಸ್ಥಿತಿ ಹೇಗಿದೆ, ಸ್ಥಳೀಯರು ಸ್ಫೋಟದ ಕುರಿತು ಏನು ಹೇಳ್ತಾರೆ, ಈಗ ಒಂಟಿ ಮನೆಯಲ್ಲಿ ಯಾವ ಪರಿಸ್ಥಿತಿ ಇದೆ, ಘಟನೆಯಲ್ಲಿ ಗಾಯಗೊಂಡಿದ್ದ ಸುದರ್ಶನ್ ಮತ್ತು ಕಾವ್ಯ ಏನು ಕೆಲಸ ಮಾಡ್ತಿದ್ರು, ಆಲೂರಿನಲ್ಲಿ ಸಂಭವಿಸಿರೋ ಸ್ಫೋಟಕ್ಕೆ ಸಿಲಿಂಡರ್ ಸೋರಿಕೆ ಕಾರಣವಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಾಗಿದ್ರೆ ಒಂಟಿ ಮನೆಯಲ್ಲಿ ಸಂಭವಿಸಿದ ಸ್ಫೋಟಕ್ಕೆ ಅಸಲಿ ಕಾರಣವಾದರೂ ಏನು, ಘಟನೆಯಲ್ಲಿ ಗಾಯಗೊಂಡಿದ್ದ ದಂಪತಿ ಸ್ಥಿತಿ ಈಗ ಹೇಗಿದೆ, ಸ್ಫೋಟದ ಸ್ಥಳದಲ್ಲಿದ್ದ ಸ್ಥಳೀಯರು ಏನು ಹೇಳ್ತಾರೆ, ಒಂಟಿ ಮನೆಯಲ್ಲಿದ್ದವರು ಏನು ಕೆಲಸ ಮಾಡ್ತಿದ್ರು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದ ಹಳೆ ಆಲೂರಿನಲ್ಲಿ ಒಂಟಿ ಮನೆಯಲ್ಲಿ ಸಂಭವಿಸಿರುವ ಸ್ಫೋಟಕ್ಕೆ ಸಿಲಿಂಡರ್ ಸೋರಿಕೆ ಕಾರಣವಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಯಾಕಂದ್ರೆ ಮನೆಯಲ್ಲಿದ್ದ ಸಿಲಿಂಡರ್ಗೆ ಯಾವುದೇ ಹಾನಿಯಾಗಿಲ್ಲ. ಜೊತೆಗೆ ಮನೆಗೆ ಅಳವಡಿಸಿದ್ದ ತಗಡಿನ ಶೀಟುಗಳು 30 ಅಡಿ ದೂರಕ್ಕೆ ಹಾರಿವೆ. ಒಂದು ತಗಡಿನ ಶೀಟ್ ಮರದ ಕೊಂಬೆಗಳಲ್ಲಿ ಸಿಲುಕಿಕೊಂಡಿತ್ತು. ಹೀಗಾಗಿ ಒಂಟಿ ಮನೆಯಲ್ಲಿ ಸಂಭವಿಸಿರುವ ಸ್ಫೋಟಕ್ಕೆ ಕಾರಣವೇನು ಅಂತ ಹುಡುಕುತ್ತಾ ಹೊರಟಾಗ ಅಚ್ಚರಿಯ ವಿಚಾರಗಳು ಬೆಳಕಿಗೆ ಬರುತ್ತವೆ. ಒಂಟಿ ಮನೆಯಲ್ಲಿ ಸಿಡಿಮದ್ದು ಪಟಾಕಿ ತಯಾರಿಸುತ್ತಿದ್ರ, ಕಲ್ಲು ಕ್ವಾರಿಗಳಿಗೆ ಜಿಲೆಟಿನ್ ಪೂರೈಕೆ ಮಾಡ್ತಿದ್ರ ದಂಪತಿ. ಈ ಫೋಟೋದಲ್ಲಿ ಕಾಣ್ತಿದ್ದಾರಲ್ಲ, ಇವರ ಹೆಸರು ಸುದರ್ಶನ್ ಮತ್ತು ಕಾವ್ಯ. ಒಂಟಿ ಮನೆಯಲ್ಲಿ ಮೋಹನ್ ಮತ್ತು ಮಕ್ಕಳ ಜೊತೆಯಲ್ಲಿ ವಾಸ ಮಾಡ್ತಿದ್ರು. ಸುಮಾರು 3 ವರ್ಷಗಳ ಹಿಂದೆ ಆಲೂರಿನ ಹೊರವಲಯದ ಹಳೆ ಆಲೂರಿನಲ್ಲಿ ಸ್ವಂತ ಸೂರು ಕಟ್ಟಿಕೊಂಡು ವಾಸ ಮಾಡ್ತಿದ್ರು. ಆಲೂರಿನ ಹೊರವಲಯದಲ್ಲಿ ಇವರು ಮನೆ ಕಟ್ಟಿದ್ರು. ಸುತ್ತಮುತ್ತ ಯಾವುದೇ ಮನೆಗಳಿಲ್ಲ. ಈಗಷ್ಟೇ ಈ ಪ್ರದೇಶದಲ್ಲಿ ಮನೆಗಳನ್ನ ಕಟ್ಟಲು ಜನ ಮುಂದಾಗಿದ್ರು. ಹೀಗಾಗಿ ಒಂಟಿ ಮನೆಯವರ ಕುರಿತು ಸ್ಥಳೀಯರಿಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಯತ್ನಿಸಿವೆ. ಈ ವೇಳೆ ತಿಳಿದು ಬಂದ ಮಾಹಿತಿ ಪ್ರಕಾರ ಸುದರ್ಶನ್ ಮತ್ತು ಕಾವ್ಯ ದಂಪತಿ ಮನೆಯಲ್ಲಿ ಸಿಡಿಮದ್ದು ಮತ್ತು ಪಟಾಕಿ ತಯಾರಿ ಮಾಡಿ ಮಾರಾಟ ಮಾಡ್ತಿದ್ರು. ಜೊತೆಗೆ ಮನೆಯಲ್ಲಿ ಮರಗೆಲಸ ಕೂಡ ಮಾಡ್ತಿದ್ದಂತೆ. ಕಾವ್ಯ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವರು. ಅವರ ತಂದೆಯ ಮನೆಯಲ್ಲಿ ಸಿಡಿಮದ್ದು ಮತ್ತು ಪಟಾಕಿ ತಯಾರಿ ಮಾಡ್ತಿದ್ರಂತೆ. ಚಿಕ್ಕ ವಯಸ್ಸಿನಿಂದಲೂ ಪಟಾಕಿ ತಯಾರಿಕೆ ಬಗ್ಗೆ ಅರಿತಿದ್ದ ಕಾವ್ಯ ಆಲೂರಿನಲ್ಲೂ ಪಟಾಕಿ ತಯಾರಿ ಮಾಡ್ತಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಜೊತೆಗೆ ಈ ದಂಪತಿ ಕಲ್ಲು ಕ್ವಾರಿಗಳಿಗೆ ಜಿಲೆಟಿನ್ ಪೂರೈಸ್ತಿದ್ರು ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಇದೇ ಸ್ಫೋಟಕ್ಕೆ ಕಾರಣವೇನು ಅನ್ನೋ ಪ್ರಶ್ನೆ ಎದ್ದಿದೆ.
ಬೆಳಗ್ಗೆ ಸ್ಫೋಟ ಸಂಭವಿಸಿದ್ದರೆ ಆಗುತ್ತಿತ್ತಂತೆ ಭಾರೀ ಹಾನಿ. ಒಂಟಿ ಮನೆ ಸ್ಫೋಟ ರಹಸ್ಯ ಬಿಚ್ಚಿಟ್ಟ ಸ್ಥಳೀಯ ಜನರು. ಆಲೂರಿನ ಒಂಟಿ ಮನೆಯ ಸ್ಫೋಟದ ಕುರಿತು ಸ್ಥಳೀಯರು ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಒಂಟಿ ಮನೆಯಲ್ಲಿ ರಾತ್ರಿ ಸ್ಫೋಟ ಸಂಭವಿಸಿದೆ, ಹೀಗಾಗಿ ಹೆಚ್ಚಿನ ಹಾನಿಯಾಗಿಲ್ಲ. ಒಂದು ವೇಳೆ ಬೆಳಗ್ಗೆ ಏನಾದರೂ ಸ್ಫೋಟ ಆಗಿದ್ದಿದ್ರೆ ಭಾರಿ ಹಾನಿಯಾಗುತ್ತಿತ್ತು ಅಂತ ಸ್ಥಳೀಯರಾದ ಸಂತೋಷ್ ಮಾಹಿತಿ ನೀಡಿದ್ದಾರೆ. ಯಾಕಂದ್ರೆ ಈ ಮನೆಯ ಪಕ್ಕದಲ್ಲಿಯೇ 8 ರಿಂದ 10 ಜನ ದನ ಮೇಯಿಸೋಕೆ ಬರ್ತಿದ್ರು. ಬೆಳಗ್ಗೆ ಸ್ಫೋಟ ಆಗಿದ್ದಿದ್ರೆ ಅವರಿಗೆಲ್ಲ ಹಾನಿ ಆಗೋ ಸಾಧ್ಯತೆ ಇತ್ತು ಅಂತ ಹೇಳಿದ್ದಾರೆ. ಸರ್, ನಾವು ಇಲ್ಲಿ ಮನೆ ಹತ್ರ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಇದು ಒಂಟಿ ಮನೆ. ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಇನ್ನು ಈಗ ಹೊಸದಾಗಿ ನಿರ್ಮಾಣವಾಗ್ತಿದೆ ಮನೆಗಳು. ಇಲ್ಲಿ ಸುಮಾರು 2 ವರ್ಷದಿಂದ 3 ವರ್ಷದಿಂದ ಇಲ್ಲಿ ವಾಸ ಇದ್ದಾರೆ ಇವರು. ಸುಮಾರು ರಾತ್ರಿ 8:30 ಬ್ಲಾಸ್ಟ್ ಆಗಿರೋ ಕಾರಣದಿಂದ ಕೆಲವರು ಸಿಲಿಂಡರ್ ಅಂತ ಹೇಳಿದ್ರು. ಅದು ನೋಡಿದ್ರೆ ಸಿಲಿಂಡರ್ ಎಲ್ಲ ಹಂಗೆ ಇದಾವೆ. ಕೆಲವರು ಸಿಡಿಮದ್ದುಗಳನ್ನ ತಯಾರಿಸ್ತಿದ್ರು, ಹೊರಗಡೆ ಮಾರಾಟ ಮಾಡ್ತಿದ್ರು ಅಂತ ಹೇಳಿ ನಮ್ಗೆ ಮಾಹಿತಿಗಳು ಸ್ಥಳೀಯರು ಹೇಳ್ತಾ ಇದ್ರು. ನಾವು ಇಲ್ಲೇ ನಮ್ದು ಇದೇ ಊರಾಗಿರೋದ್ರಿಂದ ನಾವು ಈ ಕಡೆ ಓಡಾಡಿದ್ರು ಕೂಡ ನಮ್ಗೆ ಮಾಹಿತಿಗಳು ಇಲ್ಲ, ಇವ್ರ ಸಂಪರ್ಕನೂ ನಮ್ಗೆ ಇರ್ಲಿಲ್ಲ. ಇವಾಗ ಈ ತರ ಹಿಂಗ ಆಗಿರೋ ಕಾರಣದಿಂದ ಇಲ್ಲಿ ಬೆಳಗಿನ ಟೈಮ್ ಹಿಂಗ ಏನಾರು ಆಗಿದೆ ಹೆಚ್ಚು ಕಡಿಮೆ ಅಂತಂದ್ರೆ ಸುಮಾರು 10-15 ಜನ ಇಲ್ಲಿ ದನ ಪನ ಎಲ್ಲ ಮೇಯಿಸ್ಕೊಂಡು ಇರ್ತಿದ್ರು. ಹಂಗಾಗಿ ರಾತ್ರಿ ಆಗಿರೋದ್ರಿಂದ ಪಾಪ ದಂಪತಿಗಳಿಬ್ರಿಗೂ ಕೂಡ ಏಟಾಗಿದೆ. ದೇವರು ಪಾಪ ಅವರಿಗೆ ಒಳ್ಳೇದ್ ಮಾಡ್ಲಿ, ಏನು ಆಗೋದ್ ಬೇಡ. ಒಂದು ಮಗು ಹಾ ಸರ್, ಜಾಸ್ತಿ ಏಟಾಗಿದೆ. ವಿತ್ತು ಒಂದು ವರ್ಷದ ಮಗು ಬೇರೆ ಇತ್ತಂತೆ. ಸ್ಫೋಟದ ರಭಸಕ್ಕೆ ಅಕ್ಕಪಕ್ಕದ ಮನೆಗಳು ಶೇಕ್. ಬ್ಲಾಸ್ಟ್ಗೆ ನಿಖರ ಕಾರಣ ಕಂಡುಹಿಡಿಯಲು ಜನರ ಆಗ್ರಹ. ಸ್ಥಳೀಯರಾದ ಸಂತೋಷ್ ನೀಡಿರೋ ಮಾಹಿತಿಯಂತೆ ಒಂಟಿ ಮನೆಯಲ್ಲಿ ನಡೆದ ಬ್ಲಾಸ್ಟ್ ವೇಳೆ ಅಕ್ಕಪಕ್ಕದ ಕೆಲವು ಮನೆಗಳು ಶೇಕ್ ಆಗಿದ್ವಂತೆ. ಅಲ್ಲದೆ ಈ ಮನೆಯಲ್ಲಿ ಸ್ಫೋಟಕಗಳನ್ನ ತಯಾರಿ ಮಾಡ್ತಿದ್ರು ಅನ್ನೋ ಅನುಮಾನಗಳು ಶುರುವಾಗಿದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಸ್ಫೋಟಕ್ಕೆ ನಿಖರ ಕಾರಣವೇನು, ಒಂಟಿ ಮನೆಯಲ್ಲಿ ಸ್ಫೋಟಕ ತಯಾರಿಸಲು ಪರವಾನಗಿ ನೀಡಲಾಗಿತ್ತ, ಹೀಗಾಗಿ ಜನವಸತಿ ಪ್ರದೇಶದಲ್ಲಿ ಸ್ಫೋಟಕ ತಯಾರಿಕೆಗೆ ಅನುಮತಿ ಹೇಗೆ ನೀಡಿದ್ರು ಅನ್ನೋ ಕುರಿತು ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇಲ್ಲಿ ಸ್ಥಳೀಯರು ಹೇಳಿದ ಪ್ರಕಾರ ನಮ್ಗೆ ಮಾಹಿತಿ ಸಿಡಿಮದ್ದುಗಳನ್ನ ತಯಾರಿಸ್ತಿದ್ರು. ಇದ್ದಕ್ಕಿದ್ದಂಗೆ ಬ್ಲಾಸ್ಟ್ ಆಯ್ತು, ಪಟಾಕಿ ಅಂತ ತಿಳ್ಕೊಂಡು ಆಚೆಗೆ ಬಂದ್ರೆ ಮನೆಗಳು ಕೂಡ ಶೇಕ್ ಆಗ್ಬಿಟ್ವಂತೆ. ಸುಮಾರು 30 ಅಡಿ ಹೋಗಿ ಸೀಟ್ಗಳೆಲ್ಲ ಹಾರಿ ಅಕ್ಕಪಕ್ಕ ಮನೆಯವರು ಕೂಡ ಇದೆಂತದ ಹಿಂಗ ಅನ್ನೋ ಹೊತ್ತಿಗೆ ಆಚೆ ಬಂದ್ ನೋಡೋ ಹೊತ್ತಿಗೆ ಮನೆ ಬ್ಲಾಸ್ಟ್ ಆಗಿದೆ. ಕಾಂಪೌಂಡ್ ಎಲ್ಲ ಒಡೆದೋಗಿದೆ. ಇಲ್ಲ ಸರ್, ಇವರು ಏನ್ ಮಾಡ್ತಿದ್ರು ಅಂತ ಹೇಳಿ ಅವ್ರಿಗೆ ಗೊತ್ತು, ನಮ್ಗೇನ್ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅಥವಾ ಏನು ತನಿಖಾಧಿಕಾರಿಗಳು ಏನಿದ್ದಾರೆ ಇದ್ರ ಬಗ್ಗೆ ತನಿಖೆ ಮಾಡ್ಬೇಕು. ಇಲ್ಲಿ ಜನಗಳು ಓಡಾಡುವಂತ ಪ್ರದೇಶ ಇದು. ಇದ್ರ ಬಗ್ಗೆ ನಮಗೆ ಮಾಹಿತಿ ಇವತ್ತೇ ಕೂಡ ಬಂದಿರೋದು. ನಂತರ ಇವರು ಅದನ್ನ ಯಾಕೆ ಇಲ್ಲಿ ಬಂದ್ರು, ಇಲ್ಲಿ ಯಾಕೆ ತಯಾರಿಸ್ತಿದ್ರು, ಇದಕ್ಕೆಲ್ಲ ಲೈಸೆನ್ಸ್ ಇದೆಯೋ ಅಥವಾ ಪರ್ಮಿಷನ್ ಇದೆಯೋ ಅಥವಾ ಇಲ್ಲೆಲ್ಲ ನಾವ್ ಯಾಕೆ ಮಾಡ್ಬೇಕು, ಇದನ್ನೆಲ್ಲ ಅದ್ರ ಬಗ್ಗೆ ನೀವು ಪೊಲೀಸ್ ಅಧಿಕಾರಿಗಳು ಅಥವಾ ತನಿಖಾಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಇದ್ರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸ್ಬೇಕು. 5 ವರ್ಷದ ಹಿಂದೆ ಸಪ್ತಪದಿ ತುಳಿದಿದ್ದ ಸುದರ್ಶನ್ ಕಾವ್ಯ 4 ವರ್ಷಗಳ ನಂತರ ದಂಪತಿಗೆ ಜನಿಸಿತ್ತು ಹೆಣ್ಣು ಮಗು. ಸುದರ್ಶನ್ ಮತ್ತು ಕಾವ್ಯ ನಡುವೆ ಕೆಲ ವರ್ಷಗಳ ಹಿಂದೆ ಪ್ರೇಮಾಂಕುರವಾಗಿತ್ತು. ಕೊನೆಗೆ ಇಬ್ಬರು ತಮ್ಮ ಕುಟುಂಬಸ್ಥರನ್ನ ಒಪ್ಪಿಸಿ ಸುಮಾರು 5 ವರ್ಷಗಳ ಹಿಂದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಇದಾಗಿ ಸುಮಾರು 4 ವರ್ಷ ಮಕ್ಕಳಿಗಾಗಿ ಎದುರು ನೋಡ್ತಿದ್ರು. ಕೊನೆಗೆ ಕಳೆದ ವರ್ಷ ದಂಪತಿಗೆ ಒಂದು ಹೆಣ್ಣು ಮಗು ಜನಿಸಿತ್ತು. ಮಗು ಜನಿಸಿದ ಸಂತೋಷದಲ್ಲಿ ಜೀವನ ನಡೆಸಿಕೊಂಡು ಹೋಗ್ತಿದ್ರು. ಅಲ್ಲದೆ ಸುದರ್ಶನ್ ತಂಗಿಯ ಮಗ ಗೌತಮ್ ಕೂಡ ಮಾವನ ಮನೆಯಲ್ಲಿದ್ದ. ಎಲ್ಲವೂ ಸುಸೂತ್ರವಾಗಿ ನಡೀತಿದೆ ಅನ್ನೋ ಹೊತ್ತಲ್ಲಿ ಒಂಟಿ ಮನೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ. ಕೊನೆಗೂ ಉಳಿಯಲೇ ಇಲ್ಲ ಗಾಯಗೊಂಡಿದ್ದ ದಂಪತಿ. ಚಿಕಿತ್ಸೆ ಫಲಕಾರಿಯಾಗದೆ ಜೀವ ಬಿಟ್ಟ ಸುದರ್ಶನ್ ಕಾವ್ಯ. ಸೋಮವಾರ ಸ್ಫೋಟ ಸಂಭವಿಸಿದ ಕೆಲವೇ ಹೊತ್ತಲ್ಲೇ ಆಲೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಯಿತು.
ದಂಪತಿ ಪರಿಸ್ಥಿತಿ ಗಂಭೀರವಾದ ಪರಿಣಾಮ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಕಳುಹಿಸಿದ್ರು. ಅಲ್ಲಿಂದ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಜೀರೋ ಟ್ರಾಫಿಕ್ ಮೂಲಕ ದಂಪತಿಯನ್ನ ಕಳುಹಿಸಿಕೊಟ್ಟಿದ್ರು. ಸುದರ್ಶನ್ ಮತ್ತು ಕಾವ್ಯ ಇಬ್ಬರಿಗೂ 90% ಸುಟ್ಟ ಗಾಯಗಳಾಗಿದ್ವು. ಇದರ ಪರಿಣಾಮ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜೀವ ಬಿಡುವ ಮೂಲಕ ಸಾವಿನಲ್ಲೂ ಒಂದಾಗಿದ್ದಾರೆ. ನಾಮಕರಣಕ್ಕೂ ಮೊದಲೇ ಅನಾಥವಾದ ಪುಟ್ಟ ಕಂದಮ್ಮ. ಅಂತ್ಯ ಸಂಸ್ಕಾರದ ವೇಳೆ ಮುಗಿಲು ಮುಟ್ಟಿದ ಆಕ್ರಂದನ. ಸುದರ್ಶನ್ ಮತ್ತು ಕಾವ್ಯ ದಂಪತಿಗೆ ಕಳೆದ ವರ್ಷದ ಅಕ್ಟೋಬರ್ 15ರಂದು ಒಂದು ಹೆಣ್ಣು ಮಗು ಜನಿಸಿತ್ತು. 15 ದಿನ ಕಳೆದಿದ್ರೆ ಮಗುವಿಗೆ 1 ವರ್ಷ ತುಂಬುತ್ತಿತ್ತು. ಹೀಗಾಗಿ ಮಗುವಿಗೆ ನಾಮಕರಣ ಮಾಡಲು ಎಲ್ಲಾ ವ್ಯವಸ್ಥೆ ಮಾಡಿಕೊಂಡಿದ್ರು. ಆದರೆ ಮಗುವಿಗೆ ನಾಮಕರಣ ಮಾಡುವ ದಂಪತಿಯ ಆಸೆ ಈಡೇರಲೇ ಇಲ್ಲ. ನಾಮಕರಣ ಮಾಡೋ ಮೊದಲೇ ಹೆಣ್ಣು ಮಗು ಅನಾಥವಾಗಿದೆ. ಸುದರ್ಶನ್ ಸಹೋದರಿ ನಂದಿನಿ ಹೆಣ್ಣು ಮಗುವನ್ನ ಹೊತ್ತು ಬಂದಾಗ ಸ್ಥಳದಲ್ಲಿ ನೆರೆದಿದ್ದವರ ಕಣ್ಣಲ್ಲಿ ನೀರು ಜುನುಗಲು ಶುರುವಾಯಿತು. ಮೃತ ದಂಪತಿಯ ಅಂತ್ಯ ಸಂಸ್ಕಾರವನ್ನ ಆಲೂರಿನ ಬಳಿಯ ಬಿಟ್ಟಗೌಡನಹಳ್ಳಿ ಬಳಿ ನೆರವೇರಿಸಿದ್ರು. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದ ಹಳೆಯ ಆಲೂರಿನಲ್ಲಿ ನಡೆದಿರುವಂತಹ ನಿಗೂಢ ಸ್ಫೋಟ ಪ್ರಕರಣ ಜನರನ್ನ ಕಂಗಾಲಾಗಿಸಿದೆ. ಒಂಟಿ ಮನೆಯಲ್ಲಿ ನಡೆದಿರೋ ಸ್ಫೋಟದಿಂದ ಜನ ಭಯಭೀತರಾಗಿದ್ದಾರೆ. ಸ್ಫೋಟಕ್ಕೆ ನಿಖರ ಕಾರಣ ತಿಳಿಯಲು ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಬೆಂಗಳೂರಿನಿಂದ ಸ್ಪೆಷಲ್ ಟೀಮ್ ಒಂದು ಸ್ಥಳಕ್ಕೆ ಧಾವಿಸಿದ್ದು, ಹೀಗಾಗಿ ಮುಂದಿನ ದಿನಗಳಲ್ಲಿ ಆಲೂರಿನಲ್ಲಿ ನಡೆದಂತಹ ಸ್ಫೋಟಕ್ಕೆ ನಿಖರ ಕಾರಣ ತಿಳಿದು ಬರಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.